ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ನಮ್ಮ ಮುಖನ ಸರಿ ಬರಂಗಿಲ್ಲ. ಸರ್ ಈ ಕಡೆ ಬರ್ರಿ. ಲೋಕಸಭಾ ಚುನಾವಣೆ ಫಲಿತಾಂಶದ ಬಗ್ಗೆ ಏನು ಹೇಳಕ್ಕೆ? ಲೋಕಸಭಾ ಚುನಾವಣೆ ಫಲಿತಾಂಶ ಬಗ್ಗೆ ವಿಜಯಪುರ ಈ ಮೀಸಲು ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಹಿಂದಿನ ಸಂಸದರು ಮತ್ತು ಸಚಿವರು ಈ ಸಲನೂ ಅವರು ಕೆಲವೊಬ್ಬರು ಅವರಿಗೆ ಟಿಕೆಟ್ ಸಿಗೋಂಗಿಲ್ಲ, ಟಿಕೆಟ್ ಸಿಕ್ಕರೆ ಗೆಲುವು ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಜನ ಅವ್ರ ಕೈ ಬಿಡಲಿಲ್ಲ ಮತ್ತು ನರೇಂದ್ರ ಮೋದಿಯವರು ಮಾಡಿದ ಅಭಿವೃದ್ಧಿ ಕೆಲಸ, ರಮೇಶ್ ಜಿಗಜಿಣಗಿ ಅವರ ಸಾಫ್ಟ್ ಕಾರ್ನರ್ ಏನು ಎಲ್ಲರ ಜೊತೆ ಅತ್ಯಂತ ಆತ್ಮೀಯದಿಂದ ನಯವಿನಯದಿಂದ ಅವರು ಡೌನ್ ಟು ಅರ್ತ್ ಇದ್ದರು. ಹಾಗಂದ್ರೆ ಸಣ್ಣ ಹುಡುಗ ಭೇಟಿಯಾದರೂ ಅಷ್ಟೇ ಆತ್ಮೀಯತೆ ಮಾತಾಡ್ತಿದ್ರು, ದೊಡ್ಡವರು ಭೇಟಿಯಾದರೂ ಅಷ್ಟೇ ಆತ್ಮೀಯತೆ. ರಾಜಕೀಯದಲ್ಲಿ ಬೇರೆ ರೀತಿಯಿಂದ ಯಾರಿಗೆ ತೊಂದರೆ ಕೊಡೋದಾಗಲಿ ಇನ್ನೊಬ್ಬರಿಗೆ ತ್ರಾಸು ಕೊಡೋದಾಗಲಿ ಮಾಡ್ತಿರ್ಲಿಲ್ಲ ಅವರು. ಹೀಗಾಗಿ ಅವ್ರ ಗೆಲುವು ಸರಳ ಆಯಿತು. ಈಗ ರಾಜ್ಯದಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ತಮ್ಮ ಭಾರತೀಯ ಜನತಾ ಪಾರ್ಟಿ ಬರ್ಬೋದನ್ನೋ ನಿರೀಕ್ಷೆ? ನಾವು 20+ ಹಿಡಿದಿದ್ದೀವಿ, ಬಟ್ 16+2 18 ಬಂದಿದೆ NDA. ಸಂತೋಷ. ಆದರೆ ಇನ್ನೊಂದು ಚೂರು ನಿರೀಕ್ಷೆ ಮಾಡಿದ್ದೀವಿ, ಬಟ್ ಜನರ ತೀರ್ಪೇ ನಾವು ತಿಳಿಯಬೇಕಾಗ್ತದೆ. ಹೀಗಾಗಿ ನಮಗೆ ಸಂತೋಷ ಇದೆ. ಇನ್ನೊಂದು 2-3 ಸೀಟ್ ಬರಬೇಕಂತ ನಿರೀಕ್ಷೆ ಇತ್ತು. ಇನ್ನೂ ಇಲ್ಲಿ ಮತ ಎಣಿಕೆಗಳು ಇನ್ನೂ ಮುಗಿದಿಲ್ಲ ಸರ್. ತಾವು ಈಗ ಎಷ್ಟು ಲೀಡ್ ಅಂತ ಬರ್ಬೋದನ್ನು ಇಚ್ಛೆಯಿಂದ ಹೇಳ್ತೀರಿ? 46,000 ಕೆಳಗಂತೂ ಬರೋಂಗಿಲ್ಲ. 46,000 ಇನ್ನು ಮುಂದೆ ಬರ್ತದೆ ಹೊರತಾಗಿ 46,000 ಕೆಳಗೆ ಬರಲ್ಲ. ತಮ್ಮ ಹೆಸರು ಸರ್? ಪ್ರೇಮಾನಂದ ಬಿರಾದರ್, ಮಹಾನಗರ ಪಾಲಿಕೆ ಸದಸ್ಯರು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।